ಆಲ್, ಎಲ್ಲರೂ ಹೇಗಿದ್ದೀರಾ? ಮಾಮಿ ಮೇಕಪ್ ಆರ್ಟಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ವೀಕ್ಷಕರಲ್ಲಿ ಯಾರು ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಹಿಂದೆ ಸಬ್ಸ್ಕ್ರೈಬ್ ಆಗಿ. ಅಂದಹಾಗೆ ನೆನ್ನೆ ಕ್ರಿಯೇಟ್ ಮಾಡಿದಂಥ ನ್ಯೂಡ್ ಮೇಕಪ್ ಟ್ಯುಟೋರಿಯಲ್ ಇದಾಗಿದೆ. ಸೊ ಬೇಸಿಕಲಿ ಈ ಮೇಕಪ್ಗಾಗಿ ನಾನು ಉಪಯೋಗಿಸಿದಂಥ ಪ್ರಾಡಕ್ಟ್ಗಳು ಕೆಲವು ಯಾವ್ಯಾವು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಪ್ರೈಮರ್, ಫೌಂಡೇಶನ್, ಹಾಗೆ ಐಬ್ರೋ ಪ್ಯಾಲೆಟ್ ಮತ್ತು ಟ್ರಾನ್ಸ್ಲೂಸೆಂಟ್ ಪೌಡರ್ ಒಂದು, ಲಿಪ್ ಲೈನರ್ ಒಂದು. ಇದಿಷ್ಟೇ ಪ್ರಾಡಕ್ಟ್ಸ್ಗಳನ್ನು ಬಳಸಿ ನಾನು ನಿನ್ನೆ ನ್ಯೂಡ್ ಮೇಕಪ್ಪನ್ನು ಕ್ರಿಯೇಟ್ ಮಾಡಿದ್ದೆ. ಈಗ ಶುರು ಮಾಡೋಣ, ಹೇಗೆ ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ಗೆ ನಾನು ಫೇಸ್ ವಾಶ್ ಮಾಡಿದ್ದೀನಿ. ಆದಾಗ್ಯೂ ಕೂಡ ಇನ್ನೊಂದು ಸಲ ನಾನು ಫೇಸಲ್ಲಿರುವಂಥ ಡಸ್ಟನ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಕಣ್ಣ ಕೆಳಗೆ ಕಾಜಲೆಲ್ಲ ಅಪ್ಲೈ ಮಾಡಿರ್ತೀವಿ. ಕೆಲವೊಂದು ಸಲ ಫೇಸ್ ವಾಶ್ ಮಾಡಿದ್ರೂ ಕೂಡ ಈ ಕಾಜಲ್ ಹೋಗಿರಲ್ಲ. ಹಾಗಾಗಿ ಮತ್ತೆ ವೆಟ್ ವೈಪ್ಸಿಂದ ಏನು ಮಾಡ್ತಾ ಇದ್ದೀನಿ, ಕಣ್ಣ ಕೆಳಗಿರುವಂತಹ ಕಾಜಲನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಮತ್ತು ಲಿಪ್ಸ್ಗಳಿಗೆ ಮಿನಿಮಲಿಸ್ಟ್ ಲಿಪ್ ಬಾಮನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಫೇವ್ರೆಟ್. ತುಟಿಗೆ ಆಗಿರುವಂಥ ಟ್ಯಾನ್ ಆಗಿರ್ಬೋದು, ಹೊಡೆತ ಆಗಿರ್ಬೋದು, ಎಲ್ಲನೂ ಕೂಡ ತುಂಬ ಚೆನ್ನಾಗಿ ರಿಮೂವ್ ಮಾಡುತ್ತೆ. ಖಾಲಿ ಆಗಿಬಿಟ್ಟಿದೆ. ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಟೋನರ್, ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರುವಂಥ ಪ್ರಾಡಕ್ಟ್ ಮಾಯ್ಶ್ಚರೈಸರ್. ನಂದು ಆಯಿಲಿ ಸ್ಕಿನ್ ಟೋನ್ ಆಗಿರೋದ್ರಿಂದಾಗಿ ವಾಟರ್ ಬೇಸ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ, ಫಾಕ್ಸ್ ಸ್ಟೈಲ್ ಅವ್ರದ್ದು. ಸೊ ಮಾಯ್ಶ್ಚರೈಸರ್ ಆಯಿತು. ಮಾಯ್ಶ್ಚರೈಸರ್ ಆಗಿ 1 ಮಿನಿಟ್ ಆದ ನಂತರದಲ್ಲಿ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರುವಂಥ ಪದಾರ್ಥ ಈಗ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರುವಂಥ ಪ್ರಾಡಕ್ಟ್ ಪ್ರೈಮರ್. ನಾನು ಪ್ಯಾಕ್ ಅವರ ಆಯಿಲ್ ಕಂಟ್ರೋಲ್ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಜಸ್ಟ್ 1 ಡ್ರಾಪ್. ಎಲ್ಲಿ ಆಯಿಲ್ ತುಂಬ ರಿಲೀಸ್ ಆಗುತ್ತೆ ಆ ಭಾಗದಲ್ಲಿ ಮಾತ್ರ ಪ್ರೈಮರನ್ನು ಬಳಸ್ತಾ ಇದ್ದೀನಿ ನಾನಿಲ್ಲಿ. ಸೊ ಇದಾದ ನಂತರ ಮೆಬ್ಲಿನ್ ಅವರ ಫಿಟ್ ಮೀ ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನನ್ನ ಸ್ಕಿನ್ಗೆ ಸೂಟ್ ಆಗುವಂಥದ್ದು. ನಾನಿಲ್ಲಿ ಯಾವುದೇ ರೀತಿ ಕಲರ್ ಕರೆಕ್ಟರನ್ನು ಯೂಸ್ ಮಾಡ್ತಾಯಿಲ್ಲ, ಡೈರೆಕ್ಟ್ ಫೌಂಡೇಶನ್ಗೆ ಹೋಗ್ತಾ ಇದ್ದೀನಿ. ಈ ಡೈರೆಕ್ಟ್ ಫೌಂಡೇಶನಿಂದನೇ ನನಗೆ ಆದಷ್ಟು ಕಲರ್ ಕರೆಕ್ಟರ್ ಇಲ್ಲದೇ ನನ್ನ ಸ್ಕಿನ್ನಲ್ಲಿ ಇರುವಂತಹ ಡಿಸ್ಕಲರೇಷನ್ನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಹಾಗಾಗಿ ನಾನು ಎನಿ ಟೈಮ್ ಹೊರಗಡೆ ಹೋಗಬೇಕು ಅಂತ ಅಂದಾಗ ಈ ರೀತಿ ಒಂದೇ ಒಂದು ಫೌಂಡೇಶನ್ನ ಯೂಸ್ ಮಾಡ್ತೀನಿ, ಕಲರ್ ಕರೆಕ್ಟರ್ ಯೂಸ್ ಮಾಡೋದಿಲ್ಲ. ಈಗ ಈ ಫೌಂಡೇಶನ್ನ ಬ್ರಷ್ ನಾನು ಬೆಲ್ಲಿ ಅವ್ರದ್ದು ಫೌಂಡೇಶನ್ ಬ್ರಷ್ ತೊಗೊಂಡಿದ್ದೀನಿ. ಇದನ್ನು ಡ್ಯಾಪ್ ಮಾಡಿ ಫೇಸ್ಗೆಲ್ಲ ಡ್ಯಾಪ್ ಮಾಡ್ತಾ ಬರ್ತೀನಿ. ಈ ಕಣ್ಣ ಸುತ್ತಲೇ ಇರುವಂತಹ ಜಾಗಕ್ಕೆ ನಾನು ಸ್ಮಾಲ್ ಬ್ಲೆಂಡರನ್ನು ತೊಗೊಂಡಿದ್ದೀನಿ. ಈ ಬ್ಲೆಂಡರ್ನ ಸಹಾಯದಿಂದ ನಾನು ಕಣ್ಣು ಸುತ್ತಲೂ ಫೌಂಡೇಶನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಹೀಗೆ ಬ್ರಷಲ್ಲಿ ಏನು ಉಳಿದಿರುತ್ತೆ ಅದೇ ಪ್ರಾಡಕ್ಟ್ನ ಕತ್ತಿನ ಕೆಳಭಾಗಕ್ಕೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಫಾರೆವರ್ 52 ಇಂದ ಬನಾನಾ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಪೌಡರ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಕಣ್ಣು ಕೆಳಗಡೆ ಬ್ಲೆಂಡರ್ನ ಹೆಲ್ಪಿಂದ ಡ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಕ್ರೀಸ್ ಲೈನ್ ಯಾವುದು ಬೀಳಬಾರ್ದು ಅನ್ನೋ ಕಾರಣಕ್ಕಾಗಿ. ಅದಾದ ನಂತರ ಪಫ್ನಲ್ಲಿ ಬನಾನಾ ಪೌಡರ್ನ ಸೆಟ್ ಮಾಡ್ತಾ ಇದ್ದೀನಿ. ಕಣ್ಣು ಸುತ್ತಲೂ ಪೌಡರ್ನ ಸೆಟ್ ಮಾಡಿದ ನಂತರ ಉಳಿದ ಭಾಗಗಳಿಗೆ ನಾನು ಪೌಡರ್ ಹಾಕ್ತಾ ಇದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಮ್ಮಿ ಪೌಡರನ್ನು ನಾನು ಬಳಸ್ತಾ ಇದ್ದೀನಿ. ಫೇಸ್ಗೆಲ್ಲ ಅಪ್ಲೈ ಮಾಡಿದ ನಂತರ ಉಳಿದಂಥ ಭಾಗ ಏನಿದೆ, ಪಫ್ನಲ್ಲೇ ಉಳಿದಿರುವಂಥ ಪೌಡರನ್ನು ನೆಕ್ಕು ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟು
ಒಂದು ಸ್ಮಾಲ್ ಬ್ಲೆಂಡಿಂಗ್ ಬ್ರಷನ್ನ ತಗೊಂಡು ಅದನ್ನು ನಾನು ಐ ಮೇಕಪ್ಗೆ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಐ ಶ್ಯಾಡೋ ಪ್ಯಾಲೆಟ್ ಅಂತ ಯಾವುದೂ ಇಲ್ಲಿ ನಾನು ಯೂಸ್ ಮಾಡ್ತಾಯಿಲ್ಲ. ಐಬ್ರೋ ಪೆನ್ಸಿಲ್ ಪ್ಯಾಲೆಟಲ್ಲಿ ಬರುತ್ತಲ್ಲ ಅದರಲ್ಲೇ ಇರುವಂಥ ಒಂದು ಶೇಡನ್ನು ನಾನಿಲ್ಲಿ ಐ ಮೇಕಪ್ಗೆ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಈ ಶೇಡ್ ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ, ಈ ಶೇಡನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಈ ಸ್ಮಾಲ್ ಬ್ಲೆಂಡಿಂಗ್ ಬ್ರಷಲ್ಲಿ ನಾನು ಪ್ರಾಡಕ್ಟನ್ನು ತೊಗೊಂಡು ಎಕ್ಸೆಸನ್ನು ರಿಮೂವ್ ಮಾಡಿ ನಿಧಾನವಾಗಿ ಐಲಿಡ್ ಮೇಲೆ ಅಪ್ಲೈ ಮಾಡ್ತಾ ಬರ್ತಾಯಿದ್ದೀನಿ. ಇದೇ ಪ್ಯಾಲೆಟಲ್ಲಿರುವಂಥ ಬ್ರಷ್ನ ಸಹಾಯದಿಂದ ಬ್ರೌಸ್ನೂ ಕೂಡ ಶೇಪ್ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದೇ ಪ್ಯಾಲೆಟಲ್ಲಿರುವಂತಹ ಈ ಶೇಡನ್ನು ನಾನು ಐಬ್ರೋಸ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಐಬ್ರೋಸ್ಗೆ ನಾನು ಯಾವುದೇ ರೀತಿ ಬ್ಲ್ಯಾಕ್ ಶೇಡನ್ನು ಯೂಸ್ ಮಾಡೋದಿಲ್ಲ, ಬ್ರೌನ್ ಶೇಡನ್ನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ. LFದು ಪೆನ್ಸಿಲ್ ಲೈನರ್ ಇದೆ, ಇದರಿಂದ ನಾನು ಲೈನರನ್ನು ತೊಗೊಂಡ್ಬಿಡ್ತೀನಿ. ಐಲೈನರ್ ಹಾಕಾದ ನಂತರ ಮತ್ತೆ ಇನ್ನೊಂದು ಸಲ ಐ ಶ್ಯಾಡೋ ಪ್ಯಾಲೆಟ್ನಲ್ಲಿರುವಂಥ ಈ ಶೇಡನ್ನು ಮತ್ತೆ ಬ್ಲೆಂಡ್ ಮಾಡ್ತಾ ಇದ್ದೀನಿ ಎಡ್ಜಸ್ಸಲ್ಲಿ. ಸೊ ನೆಕ್ಸ್ಟು ಮ್ಯಾಬ್ಲಿನ್ ಕೊಲಾಜಲ್ನ ಮಸ್ಕರಾನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಐ ಶ್ಯಾಡೋ ಪ್ಯಾಲೆಟ್ನಲ್ಲೇ ಇದೆ, ಐ ಶ್ಯಾಡೋ ಪ್ಯಾಲೆಟ್ನಲ್ಲಿರುವಂಥ ಈ ಶೇಡನ್ನು ಲೈಟ್ ಬ್ಲ್ಯಾಕ್ ಇದು. ನಾನಿಲ್ಲಿ ಯಾವುದೇ ರೀತಿ ಕಾಜಲ್ ಪೆನ್ಸಿಲನ್ನು ಯೂಸ್ ಮಾಡ್ತಾ ಇಲ್ಲ. ಐಬ್ರೋ ಪ್ಯಾಲೆಟಲ್ಲಿರುವಂಥ ಲೈಟ್ ಬ್ಲ್ಯಾಕ್ ಶೇಡನ್ನೇ ಕಾಜಲ್ ಥರ ವಾಟರ್ ಲೈನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬ ಇಂಟೆನ್ಸ್ ನನಗೆ ಬೇಡ ಅಂತ ಅನ್ನಿಸ್ತು, ಸೊ ಹಾಗಾಗಿ ಈ ಥರ ಪ್ರಾಡಕ್ಟನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದೇ ಪ್ಯಾಲೆಟ್ನಲ್ಲಿರುವಂತಹ ಈ ಶೇಡನ್ನು ತಗೊಂಡು ಕಣ್ಣ ಈ ಭಾಗದಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ನನಗೆ ಅಲ್ಲಿ ಡಾರ್ಕ್ ಇರಬಾರ್ದು ಅಂತ ಅನ್ನಿಸ್ತು, ಸೊ ಹಾಗಾಗಿ ಅಪ್ಲೈ ಮಾಡಿದ್ದೀನಿ. ಶುಗರ್ ಪಾಪಿಂದ ಬ್ರೌನ್ ಶೇಡನ್ನು ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಕಾಜಲ್. ಈ ಕಾಜಲನ್ನು ಲಿಪ್ ಶೇಡಾಗಿ ಬಳಸ್ತಾ ಇದ್ದೀನಿ. ತುಂಬ ಡಿಫ್ರೆಂಟಾಗಿ ಯೂನಿಕಾಗಿ ಕಾಣಿಸ್ತು ನನಗೆ. ಸೊ ಕಾಣಿಸ್ತಾ ಇದೆ ಶುಗರ್ ಪಾಪ್. ನೆಕ್ಸ್ಟು ಸ್ವಿಸ್ ಬ್ಯೂಟಿಯಿಂದ ಬೋಲ್ಡ್ ಮ್ಯಾಟ್ ಲಿಪ್ ಲೈನರ್ ಚಾಕೋ ನ್ಯೂಡನ್ನು ನಾನು ಬಳಸ್ತಾ ಇದ್ದೀನಿ. ನಾನು ನೆನ್ನೆ ಯಾವುದೇ ರೀತಿ ಲಿಪ್ಸ್ಟಿಕ್ ಯೂಸ್ ಮಾಡಿರಲಿಲ್ಲ. ಒಂದು ಕಾಜಲನ್ನು ಲಿಪ್ ಲೈನರಾಗಿ ಬಳಸ್ಕೊಂಡೆ. ಲಿಪ್ ಲೈನರನ್ನು ನಾನು ಲಿಪ್ಸ್ಟಿಕ್ ಥರ ಇನ್ನರಲ್ಲೆಲ್ಲ ಫಿಲ್ ಮಾಡ್ತಾ ಬಂದೆ. ಅದೇ ನನಗೆ ತುಂಬ ಇಷ್ಟ ಆಗಿರುವಂಥ ಶೇಡಾಗಿ ಚೇಂಜ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಈ ಶೇಡ್ ಅಲ್ವಾ. ಲಾಸ್ಟ್ ಪಾರ್ಟ್ ಉಳಿದಿರುವಂಥದ್ದು ಸೆಟ್ಟಿಂಗ್ ಸ್ಪ್ರೇ. ನಾನಿಲ್ಲಿ ಬ್ಲೂ ಹೆವೆನ್ ಅವರ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸ್ಟಿಕ್ಕರ್ ಆದ ನಂತರದಲ್ಲಿ ಜ್ಯುವೆಲ್ರಿ ಲಾಸ್ಟ್ ಪಾರ್ಟ್. ಇದಾಗಿತ್ತು ಫೈನಲ್ ಆಗಿ ನ್ಯೂಡ್ ಮೇಕಪ್ನ ಟ್ಯುಟೋರಿಯಲ್. ನಿಮ್ಗೆಲ್ರಿಗೂ ಇಷ್ಟ ಆಗಿತ್ತು ಅಂತಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋ ಮೂಲಕ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಈ ಮೇಕಪ್ನ ಟ್ಯುಟೋರಿಯಲ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮುಖ್ಯವಾಗಿ ಒಂದು ವಿಚಾರನೇ ಮರ್ತೋಗ್ಬಿಟ್ಟೆ, ನನ್ನ ಮಮ್ಮಿ ಮೇಕಪ್ ಆರ್ಟಿಸ್ಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮಗೆ ಇದೇ ರೀತಿಯಾದಂಥ ಇನ್ನಷ್ಟು ಯೂಸ್ಫುಲ್ ಆಗಿರುವಂಥ ವೀಡಿಯೋಸ್ಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್, ಬಾಯ್.